ಮಾಡೋದೆಲ್ಲ ಮಾಡಿಬಿಟ್ಟು ಸಾರಿ ಅಂತೆ ಸಾರಿ. ಮತ್ತಿನ್ನೇನು ಮಾಡಲಿ ಸರ್, ನೀವು ಸಡನ್ನಾಗಿ ಇನ್ವೆಸ್ಟ್ಮೆಂಟ್ ಎಲ್ಲ ವಾಪಸ್ ತೊಗೋತೀನಿ ಅಂದರೆ, ರಿಲೇಷನ್ಶಿಪ್ಪು ಪಾರ್ಟ್ನರ್ಶಿಪ್ಪು ಎಲ್ಲ ಕಟ್ ಮಾಡ್ಕೋತೀನಿ ಅಂದರೆ ನಾನು ಏನು ಮಾಡಲಿ ಸರ್? ಈಗ ಸಡನ್ನಾಗಿ ಇನ್ವೆಸ್ಟ್ಮೆಂಟ್ ವಾಪಸ್ ಕೇಳಿದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ ಸರ್? ಎಲ್ಲ ಅಮೌಂಟು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಆಗೋಗಿದೆ. ಚೆನ್ನಾಗಿ ಆಗ್ತಿರೋ ಬಿಸ್ನೆಸ್ಸಲ್ಲಿ ಕಲ್ಲಾಕಿದ್ದು ಇವ್ರು ತಾನೆ. ಇಷ್ಟೆಲ್ಲ ಮಾತಾಡಿದ್ರೆ ಹೇಗೆ ನೋಡ್ಕೊಂಡಿರೋದಕ್ಕಾಗ ಸರ್? ಅದಕ್ಕೆ ಹೋಗಿ ಕೇಳಿದೆ. ನೋಡಪ್ಪ, ಅದೆಲ್ಲ ನನಗೆ ಬೇಕಾಗಿಲ್ಲ. ಎಲ್ಲ ನಿನ್ನ ಫ್ಯಾಮಿಲಿ ಸಮಸ್ಯೆಗಳು, ಅದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ಅವ್ರು ಬಂದರು ಇವ್ರು ಬಂದರು ಅಂತ ನಿನ್ನ ಹತ್ರ ಹೇಳೋದು, ನೀನು ಹೋಗ್ಬಿಟ್ಟು ಅವ್ರ ಮೇಲೆ ರೇಗೋದು, ಅವ್ರು ಬಂದ್ಬಿಟ್ಟು ಮತ್ತೆ ನನ್ನ ಮೇಲೆ ಜಗಳ ಆಡೋದು. ಯಾವನಿಗೆ ಬೇಕಿದ್ದು ತಲೆನೋವು? ಎಲ್ಲ ಅನ್ವಾಂಟೆಡ್ ಸಮಸ್ಯೆಗಳು, ಸುಮ್ಮನೆ ತಲೆನೋವು ಅಷ್ಟೇ. ಅದೇನಾದರೂ ನಾನೇ ಕಾರಣ ಅಂತ ನನ್ನ ತಲೆ ಕಟ್ತಾರಲ್ಲ, ಅದಕ್ಕೆ ನಾನು ನಿನ್ನ ಬೈತಿತ್ತು. ಓಕೆ ಸರ್, ನನಗೆ ಅರ್ಥ ಆಗುತ್ತೆ. ಆದರೆ ನೀವು ಇನ್ವೆಸ್ಟ್ಮೆಂಟ್ ಎಲ್ಲ ವಾಪಸ್ ತೊಗೋತೀನಿ ಅಂತ ಮಾತ್ರ ಹೇಳ್ಬೇಡಿ. ನಮ್ಮ ಬಾವನ ಮುಂದೆ ನಾನು ಬೆಳಿಬೇಕು ಅಂತ ನನಗೆ ತುಂಬ ಆಸೆ ಇದೆ ಸರ್. ದಯವಿಟ್ಟು ನನ್ನ ಪಾರ್ಟ್ನರ್ಶಿಪ್ ಕಟ್ ಮಾಡ್ಕೊಬಿಡಿ ಸರ್. ನನಗೆ ನಿಮ್ಮ ಸಪೋರ್ಟ್ ತುಂಬ ಬೇಕು ಸರ್. ಬೆಳೆಯೋ ಟೈಮಲ್ಲಿ ನಾನೊಬ್ಬನ್ನ ಬಿಟ್ಟೋಗ್ಬಿಡಿ ಸರ್. ನೋಡಪ್ಪ, ವೈಯಕ್ತಿಕವಾಗಿ ನಿನ್ನ ಬಗ್ಗೆ ಯಾವ ಬೇಜಾರು ಇಲ್ಲ ನನಗೆ. ನನ್ನ ತಕರಾರಿರೋದು ನಿಮ್ಮ ಮನೆಯವ್ರ ಬಗ್ಗೆ, ಅದು ನಿಮ್ಮ ಅಕ್ಕ ಭಾವನ ವಿಷಯದಲ್ಲಿ. ನೀನು ಅವ್ರ ಜೊತೆನೂ ಚೆನ್ನಾಗಿರ್ತೀನಿ, ನನ್ನ ಜೊತೆನೂ ಚೆನ್ನಾಗಿರ್ತೀನಿ ಅಂದರೆ ಆಗೋದಿಲ್ಲ. ಅವ್ರು ಬೇಕಾ ನಾನು ಬೇಕಾ ಒಂದು ಕ್ಲಾರಿಟಿ ಇರಬೇಕು. ಎಲ್ಲ ಸಂಕಟಕ್ಕೂ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ನೀನು ಮಾಡೋ ಅವಾಂತರಕ್ಕೆ ನಾನು ತಲೆ ಕೊಡೋಕ್ಕಾಗೋದಿಲ್ಲ. ಅದೇನು ಅಂತ ಈಗಲೇ ಇಲ್ಲೇ ಕ್ಲಿಯರ್ ಮಾಡ್ಕೊಂಬಿಡು, ಒಂದು ನಿರ್ಧಾರಕ್ಕೆ ಬಂದ್ಬಿಡು. ಇನ್ನು ಮುಂದೆ ನಿನ್ನ ವಿಚಾರಕ್ಕೆ ನಿಮ್ಮ ಮನೆಯವರು ನನ್ನ ಹತ್ರ ಬರೋದು ನನಗೆ ಇಷ್ಟ ಆಯಿತು. ಚೆನ್ನಾಗಿ ಯೋಚನೆ ಮಾಡಿ ಡಿಸಿಷನ್ ತಗೋ. ನಾನು ಬೇಕಾ ಅವ್ರು ಬೇಕಾ? ಯಾಕೆ ಸುಮ್ಮನಾಗ್ಬಿಟ್ಟೆ? ಯಾವ ಕಡೆ ವಾಲೋದು ಅಂತ ಗೊಂದಲ ಆಗ್ತಾ ಇದೆಯಾ? ಈ ಗೊಂದಲನೇ ಎಲ್ಲ ಥರದ ಗೊಂದಲಕ್ಕೂ ಕಾರಣ ಆಗ್ತಾ ಇರೋದು. ಮೊದಲು ಅದರಿಂದ ಆಚೆಗೆ ಬಾ. ನಿನ್ನ ಡಿಸಿಷನ್ ಏನು ಅಂತ ಹೇಳು. ನನಗೆ ನೀವೇ ಬೇಕು ಸರ್. ನನ್ನ ಸಮಾಧಾನ ಕೇಳ್ಬಿಡ. ಚೆನ್ನಾಗಿ ಯೋಚನೆ ಮಾಡು, ಆಮೇಲೆ ಪ್ಲೇಟ್ ಚೇಂಜ್ ಮಾಡ್ಬಿಡ. ಇಲ್ಲ ಸರ್, ನಾನು ಪಕ್ಕ ಡಿಸೈಡ್ ಮಾಡೇ ಹೇಳ್ತಿದ್ದೀನಿ. ನಂಗೆ ನೀವೇ ಬೇಕು ಸರ್. ಇದರಲ್ಲಿ ಯಾವ ಚೇಂಜು ಇಲ್ಲ ಸರ್. ನಂಗೆ ಅವ್ರ ಜೊತೆ ಯಾವ ಸಂಬಂಧನೂ ಬೇಡ. ಮತ್ತೆ ನಿಮ್ಮಪ್ಪ ಅಮ್ಮ ಅವ್ರ ಮೂಲಕ ರಾಜಿ ಸಂಧಾನ ಆಗ್ಬಿಟ್ರೆ ಕರುಳು ಬಳ್ಳಿ ಸಂಬಂಧ ಎಲ್ಲೋಗುತ್ತೆ? ಬೇಡ ಅಂದ್ರೂ ಸುತ್ತಕೊಳ್ಳುತ್ತಲ್ಲ. ನಾನು ಅವ್ರ ಹತ್ರನೂ ಮಾತಾಡ್ತೀನಿ ಸರ್. ನಾನು ಮಾತ್ರ ಅಲ್ಲ, ಅವರು ಕೂಡ ಅಕ್ಕ ಭಾವನಿಂದ ದೂರ ಇರಬೇಕು. ಹಾಗೆ ಮಾಡ್ತೀನಿ. ಕೇಳೋದಕ್ಕೇನೋ ಚೆನ್ನಾಗಿದೆ, ಆದರೆ ಇದ್ಯಾಕೋ ನನಗೆ ಬಾಯಿ ಮಾತಲ್ಲೇ ಉಳಿತದೆ ಅನಿಸುತ್ತೆ. ಇಲ್ಲ ಸರ್, ನಾನು ಈಗೇನು ಹೇಳ್ತಿದ್ದೀನೋ ಅದೇ ನಡೆಯುತ್ತೆ. ನೋಡ್ತಾ ಇರಿ. ತುಮ್ ದಿವಾನ್ನ ಒಂದು ಕೊಂಡಿ ಕಳಿತು. ಹೀಗೆ ಒಂದೊಂದೇ ಅವನ ಕೊಂಡಿಗಳನ್ನ ಕಳ್ಸೋದೇ ನನ್ನ ಗುರಿ. ಅವನು ಒಂಟಿ ಮಾಡೋದು ನನ್ನ ಕೆಲಸ. ಹೆಂಗೆ ನನ್ನ ಪ್ಲಾನು? ಸೂಪರ್ ಸರ್. ಏನಾಗ್ತಿದೆ ಮನೇಲಿ? ನಮಗೆ ಗೊತ್ತಿಲ್ಲದೆ ಅಪ್ಪ ಅಮ್ಮ ಏನಾದರೂ ಮುಚ್ಚಿಡ್ತಿದ್ದಾರಾ, ಅಥವಾ ಅಣ್ಣ ಏನಾದರೂ ಗಲಾಟೆ ಮಾಡ್ತಾ ಇದ್ದಾನಾ? ರೀ ಆಂಟಿ, ಯಾಕ್ರಿ ಇಷ್ಟೊಂದು ಸಪ್ಪು ಕೂತಿದ್ದೀರಾ? ಮಾತಿಲ್ಲ, ಕತೆ ಇಲ್ಲ, ಫುಲ್ ಮ್ಯೂಟ್ ಆಗಿಬಿಟ್ಟಿದ್ದೀರಾ. ಏನಾಯ್ತು? ಯಾರಾದರೂ ಏನಾದರೂ ಅಂದ್ರಾ? ಇಲ್ಲ. ಇಲ್ವಾ? ಮತ್ತೆ ಮೈ ಹುಷಾರಿಲ್ವಾ? ಆ ಥರ ಏನೂ ಇಲ್ಲ. ಮತ್ತೆ ಯಾಕ್ರಿ ಇಷ್ಟೊಂದು ಸಪ್ಪಗಿದ್ದೀರಾ? ಫುಲ್ ಬ್ಯಾಡಿ ಡೌನ್ ಆಗೋಗಿದೆ. ಪಾರ್ಥ, ಅದು ನನಗೆ ಯಾಕೋ 1-2 ದಿನ ಅಪ್ಪ ಅಮ್ಮನ ಮನೆಗೆ ಹೋಗಿ ಬರೋಣ ಅಂತ ಅನಿಸ್ತಾ ಇದೆ. ಏನು? ನಿಮಗೆ ಅಪ್ಪ ಅಮ್ಮನ ಮನೆಗೆ ಹೋಗ್ಬೇಕು ಅನಿಸ್ತಿದ್ಯಾ? ಈ ಮಾತು ನೀವೇ ಹೇಳ್ತಿರೋದಾ? ನಿಮ್ಮ ಬಾಯಿಂದ ಬರ್ತಿದ್ಯಾ? ಪಾರ್ಥ, ಅಫ್ಕೋರ್ಸ್ ಇದು ನಿಮ್ಮ ಬಾಯಿಂದನೇ ಬರ್ತಾ ಇರೋದು. ಬಟ್ ತುಂಬಾ ಸರ್ಪ್ರೈಸಿಂಗ್ ಆಗಿದೆ. ಐ ಮೀನ್, ಇದನ್ನು ಕೇಳಿದ್ಮೇಲೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಈ ಚೇಂಜ್ ಅವ್ರಿಗೆ ರೀಸನ್ ಏನು ಅಂತ ತಿಳ್ಕೊಬೋದಾ? ಯಾಕೋ ಗೊತ್ತಿಲ್ಲ,
ನಾವು ಅಲ್ಲಿಗೆ ಹೋಗಿ ಒಂದು 2-3 ದಿನ ಇದ್ದು ಬಂದರೆ ಅಪ್ಪ ಅಮ್ಮನಿಗೂ ಬೆಟರ್ ಫೀಲ್ ಆಗ್ಬೋದು ಅನಿಸ್ತದೆ. ಅದು ಕರೆಕ್ಟ್. ಐ ಮೀನ್ ಗುಡ್ ಥಾಟ್. ಇದನ್ನ ಕೇಳಿ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಐ ರಿಯಲಿ ಅಪ್ರಿಷಿಯೇಟ್ ಇಟ್. ಇದೊಂಥರ ಮಿಡ್ ಸಮ್ಮರಲ್ಲಿ ಮಳೆ ಬಂದಂಗಿದೆ, ಆ ಥರ ಫೀಲ್ ಕೊಡ್ತಾ ಇದೆ. ಓವರ್ ಆ್ಯಕ್ಟಿಂಗ್ ಮಾಡಬೇಡಿ ಪಾರ್ಥ. ಅಪೇಕ್ಷೆ ಓವರಾಗಿ ಆಡ್ತಾ ಇಲ್ಲ ಕಣ್ರಿ, ಇರೋ ವಿಷಯ ಹೇಳ್ತಾ ಇದ್ದೀನಿ. ನನಗೆ ಇದನ್ನು ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ನಾನು ಹಳೆ ಅಪೇಕ್ಷೆ ನಂಗೆ ವಾಪಸ್ ಸಿಕ್ಬಿಡ್ಲು ಅನ್ನೋ ಫೀಲ್ ಬರ್ತಾ ಇದೆ. ಸರಿ, ನಾವಿಬ್ಬರು ಹೋಗಿ ಬರೋಣ. ಅತ್ತೆ ಮಾವ ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ. ಹೋಗಿ ಬರೋಣ. ಅದು ಅಲ್ಲದೆ ನಾವಿಲ್ಲೇ ಇದ್ಬಿಟ್ರೆ ನಮ್ಮಣ್ಣ ಅಲ್ಲಿ ಏನು ಮಾಡ್ತಿದ್ದಾನೆ, ಏನು ಕತೆ ಅನ್ನೋದು ಗೊತ್ತೇ ಆಗಲ್ಲ ನಮಗೆ. ಹಾಂ, ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ ಅಪೇಕ್ಷೆ. ನಾವು ಗ್ರೌಂಡ್ ರಿಯಾಲಿಟಿನ ತಿಳ್ಕೊಬೇಕು ಅಂದರೆ ಗ್ರೌಂಡ್ಗೆ ಹೋಗಬೇಕು. ಸುಮ್ಮನೆ ಪೆವಿಲಿಯನಲ್ಲೇ ಕೂತ್ಕೊಂಡಿದ್ರೆ ಏನೂ ಗೊತ್ತಾಗಲ್ಲ. ಅದಕ್ಕೆ ಅಲ್ಲಿಗೆ ಹೋಗಬೇಕು ಅಂತ ಇದ್ದೀನಿ. ನಮ್ಮ ಅಕ್ಕ ಅಂತೂ ಯಾವುದು ಕರೆಕ್ಟಾಗಿ ಹೇಳಲ್ಲ, ಎಲ್ಲನೂ ಫಿಲ್ಟರ್ ಹಾಕ್ಕೊಂಡೆ ಹೇಳ್ತಾಳೆ. ನಮ್ಮ ಅಪ್ಪ ಅಮ್ಮ ಕೇಳಬೇಕಾ ಅವ್ರನ್ನ? ಏನಾದರೂ ಹೇಳಿದ್ರೆ ಮಕ್ಳಿಗೆ ಎಲ್ಲಿ ಹರ್ಟ್ ಆಗುತ್ತೋ ಅಂತ ಏನೂ ಹೇಳಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಸೊ ನಾವೇ ಅಲ್ಲಿಗೆ ಹೋಗಿ ಒಂದು 2-3 ದಿನ ಸ್ಟೇ ಆಗೋಣ. ಅಲ್ಲಿ ಇದು ಬಂದಾಗೂ ಆಗತ್ತೆ, ಅಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತಾಗತ್ತೆ. ಎಸ್, 1 ಬುಲೆಟು 2 ಟಾರ್ಗೆಟು. ಹೋಗೋಣ, ಲೆಟ್ಸ್ ಗೋ. ಏನು ಸಿಸ್ಟರ್ ಇದು? ನೀನು ಮುದ್ದಿನ ಮಗ ಗೌತಮ್ ಕೆಲಸ? ನಮ್ಮ ಅಳಿಮಯ್ಯ ಆನಂದನ್ನ ಒದ್ದೋಡಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ನಲ್ಲ, ಅದು ಎಕ್ಕುಟ್ಟೋಗ್ಬಿಡ್ತಲ್ಲ. ಇವನು ಕಿತ್ತು ಹೋಗಿತೀನಿ ಅಂತಾನೆ, ಅವ್ನು ಮತ್ತೆ ಸೇರಿಸ್ತೀನಿ ಅಂತಾನೆ. ಹೋದಿಯ ಪಿಶಾಚಿ ಅಂದರೆ ಬಂದೆ ಗವಾಕ್ಸಿಲ್ಲಿ ಅಂತ ಬಂದೇ ಬಿಟ್ನಲ್ಲ ಮಹದಾನಂದ. ನಾವು ಮಾಡೋ ಪ್ಲ್ಯಾನ್ ಒಂದು ವರ್ಕ್ ಆಗ್ತಾ ಇಲ್ಲ. ನಮ್ಮ ಟೈಮೇ ಸರಿ ಇಲ್ಲ ನೋಡು. ಗೌತಮ್ ಬಾ ಕೂತ್ಕೋ. ಅಮ್ಮ, ಜಯದೇವ್ ತೊಗೊಂಡ ನಿರ್ಧಾರ ಬೇಡ ಅಂತ ಹೇಳಿದ್ದಕ್ಕೆ ನಿಮ್ಗೇನಾದರೂ ಬೇಜಾರಾಯ್ತಾ? ಅವನ ಸ್ಥಾನದಲ್ಲಿದ್ದು ಅವನು ಯೋಚನೆ ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅವನ ಜಾಗದಲ್ಲಿ ಅವನು ಸರಿ ಇರ್ಬೋದು. ಆದರೆ ಇನಿಷಿಯಲ್ ಸ್ಟೇಜಸಲ್ಲಿ ನಮ್ಮ ಕಂಪ್ನಿನ ಕಟ್ಟಿ ಬೆಳೆಸೋದಕ್ಕೆ ಹೆಗಲು ಕೊಟ್ಟವ್ರನ್ನ ಹೀಗೆ ಏಕಾಏಕಿ ಕೆಲಸದಿಂದ ತೆಗೆದುಹಾಕೋಕ್ಕಾಗಲ್ಲಮ್ಮ. ಯಾಕೆಂದರೆ ಕಂಪ್ನಿ ಇವತ್ತು ಎಷ್ಟು ಬೆಳೆದಿದೆಯೋ, ಏನು ಲಾಭ ಕಂಡಿದೆಯೋ ಅದರಲ್ಲಿ ಅವ್ರ ಪಾಲು ಇದೆ. ಕಂಪ್ನಿ ಇವತ್ತು ಸ್ವಲ್ಪ ಡೌನ್ ಆಗಿರ್ಬೋದು, ಹಾಗಂತ ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಾ ಇರೋರನ್ನ ನಾವು ಹಾಗೆ ಕೆಲಸದಿಂದ ತೆಗಿಯೋಕ್ಕಾಗಲ್ಲ. ಅಂಥವ್ರು ಮತ್ತೆ ಬೇಕು ಅಂದಾಗ ಸಿಗಲ್ಲ. ಬಿಸ್ನೆಸ್ ಅನ್ನೋದು ಬರೀ ಲಾಭ ಅಷ್ಟೇ ಅಲ್ಲಮ್ಮ, ಒಂದಷ್ಟು ಸೆಂಟಿಮೆಂಟ್ಸು ಇರಬೇಕಾಗತ್ತೆ. ಅವನಿನ್ನೂ ಚಿಕ್ಕವನು, ಬಿಸ್ನೆಸ್ನ ಬಿಸ್ನೆಸ್ ಥರ ನೋಡ್ತಾ ಇದ್ದಾನೆ. ಅದನ್ನು ತಿದ್ದೋ ಕೆಲಸ ಮಾಡಿದೆ ಅಷ್ಟೇ, ಇನ್ನೇನೂ ಇಲ್ಲ. ನೀನು ಹೇಳೋದು ಸರಿ ಗೌತಮ್, ಆದರೆ ಕಂಪನಿಗೋಸ್ಕರ ಅವನೇನಾದರೂ ಒಂದು ಬೋಲ್ಡ್ ಡಿಸಿಷನ್ ತೊಗೊಂಡ್ರೆ ಅದಕ್ಕೆ ಸಪೋರ್ಟ್ ಮಾಡಬೇಕಲ್ವಾ? ಇಲ್ಲಾಂದರೆ ಅವನ ಕಾನ್ಫಿಡೆನ್ಸ್ ಹತ್ತೋಗಲ್ವಾ? ಮುಂದಕ್ಕೆ ಅವನೇನಾದರೂ ಡಿಸಿಷನ್ ತೊಗೋಬೇಕಾದ್ರೆ ಭಯ ಪಡಲ್ವಾ? ಖಂಡಿತ ಇಲ್ಲಮ್ಮ. ಅವನ ಕಾನ್ಫಿಡೆನ್ಸ್ ಹಾಳು ಮಾಡೋ ಥರ ಕೆಲಸ ನಾನು ಏನೂ ಮಾಡಿಲ್ಲ, ಮಾಡೋದು ಇಲ್ಲ. ಬೇಕಿದ್ರೆ ಅವನ ಜೊತೆ ಕೂತ್ಕೊಂಡು ಇನ್ನೊಂದ್ಸತಿ ನಾನು ಮಾತಾಡ್ತೀನಿ. ಅವನನ್ನು ನಾನು ಯಾಕೆ ತಿದ್ತಾ ಇದ್ದೀನಿ ಅಂದರೆ ಅವ್ನು ನನಗಿಂತ ಚೆನ್ನಾಗಿ ಬೆಳೀಲಿ, ಎಲ್ಲನೂ ಅರ್ಥ ಮಾಡಿಕೊಂಡು ಇನ್ನೂ ಎಲ್ಲನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಅನ್ನೋ ಕಾರಣಕ್ಕೆ. ನೀವು ಬೇಜಾರು ಮಾಡ್ಕೋಬೇಡಿಮ್ಮ, ದಯವಿಟ್ಟು ಆ್ಯಂಗಲಲ್ಲಿ ಯೋಚನೆ ಮಾಡಬೇಡಿ. ಅಲ್ಲ ಗೌತಮ್, ಆನಂದ್ ವಿರುದ್ಧ ಹೀಗೆ ಮಾಡ್ದ ಅಂತ ನೀನು ಈ ರೀತಿ ರಿಯಾಕ್ಟ್ ಮಾಡಿದ್ಯಾ? ನಾಳೆ ನಾನೇನಾದರೂ ತಪ್ಪು ಮಾಡಿದರೆ ನೀನು ಇದೇ ಥರ ರಿಯಾಕ್ಟ್ ಮಾಡ್ತೀಯಾ? ಏನಮ್ಮ ಹೇಳ್ತಾ ಇದ್ದೀರಾ? ನೀವು ಯಾಕೆ ತಪ್ಪು ಮಾಡ್ತೀರಾ? ನೀವು ತಪ್ಪು ಮಾಡೋದಕ್ಕೆ ಹೇಗೆ ಸಾಧ್ಯ? ನಾವು ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದಿ ಬುದ್ಧಿ ಹೇಳೋರು ನೀವು. ನಿಮ್ಮ ಬಗ್ಗೆ ಯಾರಮ್ಮ ಬೆರಳು ತೋರಿಸೋದಕ್ಕೆ ಸಾಧ್ಯ? ಅಪ್ಪ ಹೋದಾಗ ನಾನು ಎಲ್ಲ ಥರದಲ್ಲೂ ಒಂಟಿಯಾಗಿದ್ದೆ. ಆಗ ನನ್ನ ಜೊತೆ ನಿಂತು ಮನೇನ ಇಲ್ಲಿ ತನಕ ನಡೆಸ್ಕೊಂಬಂದಿದ್ದು ನೀವು. ಅವತ್ತಿನಿಂದ ಇವತ್ತಿನವರೆಗೂ ಈ ಮನೆ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಬೀಳ್ದಿರೋ ಹಾಗೆ ನೋಡ್ಕೊಂಡು ಬಂದಿದ್ದೀರಾ. ನಾನು ನಿಮ್ಮ ವಿಷಯದಲ್ಲಿ ಹಾಗೆಲ್ಲ ನಡ್ಕೊಳ್ಳೋದಕ್ಕೆ ಸಾಧ್ಯನೇ ನಮ್ಮ. ಒಂದು ವೇಳೆ ನೀವು ತಪ್ಪು ಮಾಡಿದ್ರು, ನೀವು ಮಾಡಿರೋ ಎಲ್ಲ ಒಳ್ಳೆಯ ಕೆಲಸಗಳ ಮುಂದೆ ಇದು ಯಾವುದೂ ಅಲ್ಲ ಅಂತ ಪಕ್ಕಕ್ಕಿರ್ತೀನಮ್ಮ. ಗೌತಮ್ ಅವರು ಶಾಕುಂತಲಾ ಅತ್ತೆನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ನಾನು ಅವ್ರ ಬಗ್ಗೆ ಏನೇ ಹೇಳಿದ್ರು ಗೌತಮ್ ಅವರು ಅದನ್ನು ನಂಬಲ್ಲ. ಗೌತಮ್ ಅವ್ರು ನಂಬೇಕಂದ್ರೆ ಅದಕ್ಕೆ ಸಾಕ್ಷಿ ಬೇಕು, ಸಾಕ್ಷಿ ಸಮೇತ ಹೇಳಬೇಕು. ಆಗಲೇ ನನ್ನ ಮಾತಿಗೆ ಬೆಲೆ ಬರೋದು. ಮೊದಲು ಸಾಕ್ಷಿನ ಕಲೆ ಹಾಕ್ತೀನಿ, ಸಾಕ್ಷಿ ಇಟ್ಕೊಂಡು ಮಾತಾಡ್ತೀನಿ. ನೀವು ಆರಾಮಾಗಿರಿ, ಆ ಥರದ್ದೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಾನು ಯಾವತ್ತೂ ನಿಮ್ಮನ್ನು ಬಿಟ್ಕೊಡಲ್ಲಮ್ಮ. ಥ್ಯಾಂಕ್ಸ್ ಗೌತಮ್.
ಸರಿಮ್ಮ. ಇಷ್ಟೇ ಫ್ಯೂಚರ್ಗೆ ಪೀಠಿಕೆ ಸೂಪ್. ಜೀವ ಪುಟ ಹೋಗು, ಕೈಕಾಲು ತೊಳ್ಕೊಂಡು ಬಂದುಬಿಡು. 2 ನಿಮಿಷದಲ್ಲಿ ಊಟ ರೆಡಿ ಆಗುತ್ತೆ. ಯಾಕೋ ಸೀರಿಯಸ್ ಆಗಿದ್ಯಾ? ಏನು ಯೋಚನೆ ಮಾಡ್ತಾ ಇದ್ಯಾ? ಹೀಗೆ ಏನೋ ಯೋಚನೆ ಮಾಡ್ತಿದ್ದೆ. ಅದೇ ಏನು ಯೋಚನೆ ಮಾಡ್ತಿದ್ದೆ ಅಂತ. ಈಗ ಏನೇನು ಆಯ್ತಲ್ಲ, ಎಲ್ಲ ಆಗಿದ್ದು ನನ್ನಿಂದಾನೆ. ನಾನೇ ಎಲ್ಲದಕ್ಕೂ ಕಾರಣ. ಸೊ ಪ್ರಾಬ್ಲಮ್ ನನ್ನಿಂದ ಶುರುವಾಗಿದೆ ಅಂದರೆ ಎಂಡು ನನ್ನಿಂದನೇ ಆಗಬೇಕು. ಅದಕ್ಕೆ ಒಂದು ನಿರ್ಧಾರ ಮಾಡಿದ್ದೀನಿ, ಎಲ್ಲನೂ ನಾನೇ ಸಾಲ್ವ್ ಮಾಡ್ತೀನಿ. ಹೇಗೆ ಸಾಲ್ವ್ ಮಾಡ್ತೀಯಾ? ಸಿಂಪಲ್. ಇನ್ಮೇಲಿಂದ ನಾವ್ಯಾರು ಅಕ್ಕನ ಮನೆಗೆ ಹೋಗಬಾರ್ದು, ಅವರು ಇಲ್ಲಿಗೆ ಬರಬಾರ್ದು. ಆ ಕನೆಕ್ಷನ್ ಕಟ್ ಆದರೆ ಎಲ್ಲ ಸರಿ ಹೋಗುತ್ತೆ. ಯಾವ ಕಾಂಪ್ಲಿಕೇಶನು ಇರಲ್ಲ, ಕನ್ಫ್ಯೂಷನು ಇರಲ್ಲ. ಇಲ್ಲಾಂದರೆ ಇದು ಹೀಗೆ ಕಂಟಿನ್ಯೂ ಆಗ್ತಿರುತ್ತೆ. ಜೀವ, ಏನು ಹೇಳ್ತಿದ್ಯಾ? ನೀನೇನು ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿಂಗೆ? ನಾನು ಎಲ್ಲ ರೀತಿಲೂ ಯೋಚನೆ ಮಾಡೇ ಹೇಳ್ತಿರೋದು, ಸುಮ್ಮನೆ ಹೇಳ್ತಿಲ್ಲ. ಎಲ್ಲ ಪ್ರಾಬ್ಲಮ್ಗೂ ಕಾರಣ ಇಲ್ಲಿಂದ ಎಲ್ಲ ವಿಷಯಗಳನ್ನೂ ಅಲ್ಲೇ ಹೇಳ್ತಿರೋದು, ಅಲ್ಲಿಂದ ತಂದು ಇಲ್ಲೇ ಹೇಳ್ತಿರೋದು. ಇದೆಲ್ಲ ಕಟ್ಟಾಗಬೇಕು. ನಮಗೆ ಯಾರ ಸಲಹೆ ಸೂಚನೆನೂ ಬೇಡ. ಇದು ಮೊದಲು ಸ್ಟಾಪ್ ಆಗಬೇಕು. ನಮ್ಮನೆ ವಿಷಯನ ನಾವೇ ನೋಡ್ಕೊಳ್ಳೋಣ. ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ಕೊಳ್ಳೋಣ. ಯಾರ ಸಲಹೆ ಸೂಚನೆನೂ ನಮಗೆ ಬೇಡ. ಅದರಿಂದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಸೊ ನಾವು ಅವರಿಂದ ದೂರ ಇರೋದೇ ಒಳ್ಳೆಯದು. ನೋಡು ಜೀವ, ನೀನು ಬಿಸ್ನೆಸ್ ಮೈಂಡಲ್ಲಿ ನೋಡ್ತಾ ಇದೆಯಾ. ನಿನಗೀಗ ಅವ್ರು ಬೇಡ ಅನ್ಸಿರ್ಬೋದು, ಆದರೆ ನಮ್ಮದು ಕರಳು ಬಳ್ಳಿ ಸಂಬಂಧ. ಹೆಂಗೋ ಬಿಟ್ಟಿರೋಕ್ಕಾಗತ್ತೆ? ನಾನು ಹೇಳ್ತಿರೋದು ನಮ್ಮ ಒಳ್ಳೇದಕ್ಕೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಏನು ಅರ್ಥ ಮಾಡ್ಕೊಳ್ಳೋದು? ಇದೆಲ್ಲ ಒಪ್ಪೋ ಅಂತ ಮಾತಾ? ನಿನ್ನಷ್ಟು ಪ್ರಾಕ್ಟಿಕಲ್ ಆಗಿ ನಮ್ಮ ಕೈಲಿ ಇರೋಕ್ಕಾಗೋದಿಲ್ಲ. ಹೆತ್ತು ಮಕ್ಕಳನ್ನ ಅಳಿಯಂದ್ರನ್ನ ಬಿಟ್ಟು ಹೇಗ್ರಿ ಇರೋಕ್ಕಾಗತ್ತೆ? ಇದೇ ನಿಮ್ಮ ಪ್ರಾಬ್ಲಮ್. ನಾನು ಏನೇ ಹೇಳಿದ್ರು ಕೇಳೋದಕ್ಕೆ ರೆಡಿ ಇರಲ್ಲ, ರಿಸೀವ್ ಮಾಡ್ಕೊಳ್ಳಲ್ಲ. ಅದೇ ಅಕ್ಕನ ಭಾವನ ಹೇಳಿದಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನೋ ಲೆವೆಲಿಗೆ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ರಿ, ಚಾಚು ತಪ್ಪದೆ ಫಾಲೋ ಮಾಡ್ತಿದ್ರಿ. ಅದೇ ನಾನು ಹೇಳಿದ್ರೆ ಪ್ರಾಬ್ಲಮ್ ಆಗ್ಬಿಡತ್ತೆ, ರಿಸೀವ್ ಮಾಡ್ಕೊಳ್ಳಲ್ಲ. ನಾನು ಏನೇ ಹೇಳಿದ್ರು ಆಪೋಸ್ ಮಾಡ್ತೀರಾ. ಇದರಲ್ಲೇ ಗೊತ್ತಾಗತ್ತೆ ನೀವು ನನ್ನನ್ನು ಹೇಗೆ ಟ್ರೀಟ್ ಮಾಡ್ತೀರಾ, ಅಕ್ಕ ಭಾವನ ಹೇಗೆ ಟ್ರೀಟ್ ಮಾಡ್ತೀರಾ ಅಂತ. ಮನೇಲಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ, ನಾನು ಮಾತು ಕೇಳೋರಂತೂ ಇಲ್ವೇ ಇಲ್ಲ. ಛೇ, ಏನ್ರಿ ಇವನು ಎಲ್ಲ ಸರಿ ಹೋಯ್ತು ಅನ್ನೋ ವೇಳೆಗೆ ಮತ್ತೇನೋ ಶುರು ಮಾಡ್ಕೊಂಡಲ್ಲ. ಕೂತ್ಕೊಳ್ಳಿ. ಏನಾಯ್ತು? ಇವತ್ತು ಡೇಟ್ ಎಷ್ಟು ಹೇಳಿ? ಗೌತಮರೇ, ಟೀಚರ್ ಹತ್ರ ಪ್ರಶ್ನೆ ಕೇಳಬೇಕಾದ್ರೆ ಡಿಫಿಕಲ್ಟ್ ಪ್ರಶ್ನೆ ಕೇಳಬೇಕು, ಈ ಥರದ್ದಲ್ಲ. ಸರಿ, ಇವತ್ತು ಡೇಟ್ ಎಷ್ಟು ಅಂತ ಹೇಳಿ ಮೊದಲು. ಇವತ್ತು 3rd. ನಾಳೆ? ಗೌತಮರೇ, ಅರೆ ಹೇಳ್ರಿ. ಗೌತಮರೇ, ಇವತ್ತು 3rd ಆದ್ರೆ ನಾಳೆ 4th. ಏನ್ ಸಿಲ್ಲಿಯಾಗಿ ಕೇಳ್ತೀರಪ್ಪ? ಇದು ಸಿಲ್ಲಿ ಅಲ್ಲ, ಸೀರಿಯಸ್ ಪ್ರಶ್ನೆ. ನಿಮ್ಗೆ ನೆನಪಿಲ್ಲ ಅಷ್ಟೇ. ಇದ್ರಲ್ಲಿ ನೆನಪಾಗೋದೇನಿದೆ? ನಿನ್ನೆ 2nd, ಇವತ್ತು 3rd, ನಾಳೆ 4th. ನಾಳೆ ನಾವು ಸ್ಕ್ಯಾನಿಂಗ್ ಹೋಗ್ಬೇಕು. ಫಸ್ಟ್ ಟೈಮ್ ನಮ್ಮ ಮಗುನ ದೊಡ್ಡ ಸ್ಕ್ರೀನಲ್ಲಿ ನೋಡ್ತೀವಿ. ನನ್ನ ಪಾಲ್ಗಂತೂ ಇದೊಂದು ಪ್ರೆಗ್ನೆನ್ಸಿ ಪ್ರೀಮಿಯರ್ ಶೋ ಇದ್ದಾಗೆ. ಹೌದಲ್ವಾ? ಮರ್ತ್ಬಿಟ್ಟಿದ್ದೀರಾ ನೀವು? ಆಮ್ ಸಾರಿ. ಅಂದ್ರೆ ಇವತ್ತು ಡಬಲ್ ಖುಷಿ. ಡಬಲ್ ಯಾಕೆ? ಒಂದು ಆನಂದ್ ಅವರು ಕಂಪ್ನಿಯಲ್ಲಿ ಉಳಿದಿರೋದಕ್ಕೆ, ಇನ್ನೊಂದು ನಾಳೆ ನಾವು ನಮ್ಮ ಮಗುನ ನೋಡ್ತೀವಿ ಅದಕ್ಕೆ. ಕರೆಕ್ಟ್? ಎಸ್. ಸೊ ಎಕ್ಸೈಟೆಡ್. ಮೋಸ್ಟ್ಲಿ ಇವತ್ತು ರಾತ್ರಿ ನಿದ್ದೆ ಮಾಡಲ್ಲ ರೀ ನಾನು. ಬೆಳಗ್ಗೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇರ್ತೀನಿ. ನಾನು ಅಷ್ಟೇ, ಬೆಳಗಾಗೋದಕ್ಕೆ ಕಾಯ್ತಿರ್ತೀನಿ. ಭೂಮಿಕಾ, ಈ ಮಗು ಹುಟ್ಟಿ ಸ್ವಲ್ಪ ಬೆಳೆಯೋದಕ್ಕೆ ಎಷ್ಟು ವಾರ ಬೇಕಾಗುತ್ತೆ ಆ್ಯಕ್ಚುಲಿ? ಸಾರಿ, ಇದು ನಾನು ಫಸ್ಟ್ ಟೈಮ್ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸಾರಿ ಈ ವಿಷಯದಲ್ಲಿ ನಮ್ಮಿಬ್ಬರದು ಒಂದೇ ಎಕ್ಸ್ಪೀರಿಯನ್ಸ್. ಸಾರಿ. ಇಟ್ಸ್ ಓಕೆ. ನಾನು ತಿಳ್ಕೊಂಡಿದ್ದೀನಿ, ಮಗು 5 ತಿಂಗಳಿಗೆ ಒಂದು ಹಂತಕ್ಕೆ ಬೆಳೆದಿರುತ್ತೆ, ಒಂದು ಶೇಪ್ ಬರುತ್ತೆ, ಹೊಟ್ಟೆಯಲ್ಲಿ ಮಗು ಮೂವ್ಮೆಂಟ್ ಶುರು ಆಗುತ್ತೆ. ಹೌದಾ? ವಾವ್. ಆಗ ನಾನು ನಿಮ್ಮ ಹೊಟ್ಟೆ ಮೇಲೆ ಕೈ ಇಟ್ಟು ತಲೆ ಇಟ್ಟು ಮಗು ಮೂಮೆಂಟ್ಸ್ ಎಲ್ಲ ಫೀಲ್ ಮಾಡ್ಬೋದಲ್ವಾ? ಅಮೇಝಿಂಗ್. ಹೇ, ಒಟ್ಟಲ್ಲಿ ಎಂಡ್ ಟು ಎಂಡ್ ಈ ಮಗು ಹುಟ್ಟೋ ಪ್ರೋಸೆಸ್ ಇದೆಯಲ್ಲ,
ಅದೇನೇ ಅದ್ಭುತ ರೀ. ಒಂದು ಪುಟ್ಟ ಚುಕ್ಕಿ ಥರ ಇದ್ದ ಮಗು ಕಣ್ಣು, ಬಾಯಿ, ಮೂಗು, ತಲೆ, ಕೈ, ಕಾಲು ಈ ಥರ ರೂಪ ಪಡ್ಕೊಂಡು ಆಮೇಲೆ ಜೀವ ಪಡ್ಕೊಂಡು ಜನ್ಮ ತಾಳುತ್ತಲ್ಲ. ಅಮೇಝಿಂಗ್ ಅಲ್ವಾ? ಯಾವ ಟೆಕ್ನಾಲಜಿಗೂ ಇದು ಸಾಧ್ಯ ಇಲ್ಲ ರೀ. ಇದನ್ನ ನೋಡ್ತಾ ಇದ್ರೆ ಇದೆಲ್ಲ ಹೇಗೆ ಸಾಧ್ಯ ಅನ್ಸುತ್ತೆ? ದೇವರು, ಶಕ್ತಿ, ಇದ್ರ ಮೇಲೆ ನಂಬಿಕೆ ಹುಟ್ಟೋಕಾಗುತ್ತೆ. ಒಟ್ಟಿನಲ್ಲಿ ಈ ಮಗು ಹುಟ್ಟೋದು ಇದೆಯಲ್ಲ ಅದೊಂಥರ ಪವಾಡ ರೀ ಅಲ್ವಾ? ನಿಜ, ಪವಾಡನೆ. ಇದರಲ್ಲೇ ಗೊತ್ತಾಗುತ್ತೆ ನೇಚರು ಎಷ್ಟು ಗ್ರೇಟು ಅಂತ. ನಾವು ಮಾಡೋದೆಲ್ಲ ಆರ್ಟಿಫಿಷಿಯಲ್, ಫೇಕ್ ಅಂತ ಅನ್ಸುತ್ತೆ, ಆದರೆ ನೇಚರ್ ಮಾಡೋದು ರಿಯಲಿಸ್ಟಿಕ್ ಆಗಿರುತ್ತೆ. ಅದರಲ್ಲಿ ಒಂದು ಜೀವಂತಿಕೆ ಇರುತ್ತೆ. ನಿಜ ರೀ. ದೇವರು ಅಂದ್ರೆ ಅದೇನೆ, ನೇಚರೇ ದೇವರು. ಏನು ಸಿಸ್ಟರ್ ನೀನು ಹಿಂಗಿರ್ಲಿಲ್ವಲ್ಲ? ಯಾಕೆ ಹಿಂಗಾದೆ? ಮೊದಲು ನೀ ಹಿಂಗಿರ್ಲಿಲ್ಲ. ಮೆಂಟಲಿ ಸಿಕ್ಕಾಪಟ್ಟೆ ವೀಕ್ ಆಗ್ತಾ ಇದೆಯಾ? ಮೆಂಟಲಿ ವೀಕ್ ಅಲ್ಲ ಅಣ್ಣ, ಮೆಂಟಲ್ ಆಗ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ ಅಣ್ಣ, ಆ ಮಗು ಮೂಲಕ ನಾನು ಸಿಕ್ಕಾಕೊಬಿಡ್ತೀನಿ ಅಂತ ಭಯ ಆಗ್ತಾ ಇದೆ. ಒಂಥರ ಟೆನ್ಷನ್ ಆಗ್ತಾ ಇದೆ ಅಣ್ಣ. ಸಿಕ್ಕಾಕೋತೀನಿ ಅಂತ ನನ್ನ 6th ಸೆನ್ಸ್ ಹೇಳ್ತಾ ಇದೆ. ಹಾಗೆ ಸಿಸ್ಟರ್, ಈ ಸೆನ್ಸ್ಗಳೆಲ್ಲ ವರ್ಕ್ ಆಗದಿದ್ದಾಗ 6th ಸೆನ್ಸ್ ವರ್ಕ್ ಆಗೋದು. ಸಿಸ್ಟರ್, ಇದಕ್ಕೆ 6th ಸೆನ್ಸ್ ಅನ್ನಲ್ಲ, ನಾನ್ ಸೆನ್ಸ್ ಅಂತಾರೆ. ಏನು ಸಿಸ್ಟರ್ ಇದು? ಎಂತೆಂಥ ಘಟಾನುಘಟಿಗಳನ್ನೆಲ್ಲ ಮಕಾಡೆ ಮಲಗಿಸಿಲ್ಲ ನೀನು. ಅಂಥದ್ರಲ್ಲಿ ಈ ಜುಜಿಬಿ ಒಂದು ಸ್ಮಾಲ್ ಮಗುವಿಗೆ ಇಷ್ಟೊಂದು ಟೆನ್ಷನ್ ಆಗ್ತಿದೆಯಲ್ಲ, ಇಷ್ಟೊಂದು ಹೆದರ್ಕೋತಾ ಇದೆಯಲ್ಲ. ಏನು ಮಾಡೋದಣ್ಣ? ಭಯ ಆಗ್ತಿದೆ. ಅದಕ್ಕೇನು ಮಾಡೋಣ ಹೇಳು? ಸ್ಮಾಲ್ ಪೆಗ್ ಹಾಕು. ಇನ್ನೇನು ಹೇಳಿ ಸಿಸ್ಟರ್? ಹಾಂ, ನಾನು ಅಷ್ಟು ಸರ್ತಿ ಹೇಳ್ತಾ ಇದ್ದೀನಿ ಭಯ ಪಡಬೇಡ, ಭಯ ಪಡಬೇಡ ಅಂತ. ಮತ್ತೆ ನೀನು ಭಯ ಪಡ್ತೀಯಲ್ಲ. ವಾಪಸ್ ಬಂದು ಸನ್ಸ್ಟ್ರೋಕಾಗಿ ನಿನಗೆ ಹೊಡಿತಲ್ಲ. ಜೈ, ಸಮಾಧಾನ ಮಾಡ್ಕೊ. ನೋಡೋ, ನೀನು ಪ್ಲ್ಯಾನ್ ಮಾಡೋದಕ್ಕಿಂತ ಮುಂಚೆನೇ ಲಾಜಿಕ್ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗಿತ್ತು. ಬೇರೆ ಯಾರಾದರೂ ಓಕೆ ಕಣೋ. ಆನಂದ್ ಅವ್ನು ಗೌತಮ್ ಚೇಲ್ ಅಲ್ವೇನೋ, ಅವನು ನಿಂಗೆ ದೂರ ಮಾಡ್ತಾನೆ ಅಂತ ಅಂದ್ಕೊಂಡೆ ನೀನು. ಅವರಿಬ್ಬರು 2 ದೇಹ ಒಂದೇ ಜೀವ ಅನ್ನೋ ಥರ ಇದ್ದಾರೆ. ಅಂಥವ್ರನ್ನ ಬೇರೆ ಮಾಡೋಕ್ಕೆ ಹೋಗಿದೆಯಲ್ಲ ನೀನು. ಸ್ವಲ್ಪ ಯೋಚನೆ ಮಾಡೋದಲ್ವಾ? ಹೀಗಾಗುತ್ತೆ ಅಂತ ಯಾವನಿಗೆ ಗೊತ್ತಿತ್ತು? ಹೆಂಗೆ ಕನ್ಸು ಬೀಳುತ್ತಾ? ಕನಸಲ್ಲ ಕಣೋ, ಕಾಮನ್ ಸೆನ್ಸ್. ನೀನು ಕಾಮನ್ ಸೆನ್ಸ್ ಅಂತ ಕತ್ತಾಗ ಹೋಗಿತ್ತಾ? ಮುಚ್ಕೊಂಡಿದ್ರೆ ಸರಿ. ಈಗ ನಂದೇ ನನ್ಗಾಗಿದೆ ಅಲ್ಲಿ, ತಲೆ ಕೆಡಿಸ್ಬೇಡ ಹೇಳ್ತಾ ಇದೀನಿ. ಜೈ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದೆಯಾ? ಸ್ವಲ್ಪ ಕೂಲ್ ಆಗಿರು. ಐ ಹ್ಯಾವ್ ಬಿಕಮ್ ಅ ಬ್ಲಡಿ ಲೂಸರ್, ಯು ನೋ. ಜೈ, ಪ್ಲೀಸ್ ಸಮಾಧಾನವಾಗಿರು. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಮಾಮ್? ಬರೀ ಸೋಲು ಸೋಲು ಸೋಲು. ಏನು ಪ್ಲಾನ್ ಮಾಡಿದ್ರು ಬರೀ ಸೋಲು. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನೋಡು, ಸೋತೆ ಅಂತ ಅನ್ಕೋಬೇಡ. ಯಾವಾಗ ನಾವು ಪ್ರಯತ್ನ ಮಾಡೋದನ್ನ ನಿಲ್ಲಿಸ್ತೀವೋ ಅದು ಸೋಲು. ಇದು ಖಂಡಿತ ನಿನ್ನ ಸೋಲಲ್ಲ ಜೈ. ನಿನ್ನ ಟೈಮ್ ಇನ್ನೂ ಬಂದಿಲ್ಲ ಅಷ್ಟೇ. ಸ್ವಲ್ಪ ದಿನ ಕಾಯಿ. ಶತ್ರುನ ಯಾವಾಗಲೂ ಲೂಸ್ ಬಿಟ್ಟು ಹಿಡಿಬೇಕು. ಹೌದಳಿಮಯ್ಯ, ಅವರು ಗೆದ್ದೆ ಅಂತ ಬೀಗ್ತಾ ಮುಂದೆ ಹೋಗ್ಲಿ, ನೀನು ಹಿಂದ್ಗಡೆಯಿಂದಲೇ ಬಾಣ ಬಿಡು. ಹೌದು ಜೈ, ಕೋಪದ ಕೈಗೆ ಬುದ್ಧಿ ಕೊಡಬೇಡ. ಸ್ವಲ್ಪ ತಾಳ್ಮೆ ತಗೋ. ವೆಯ್ಟ್ ಮಾಡು, ನಿನ್ನ ಟೈಮ್ ಬಂದೇ ಬರುತ್ತೆ. ಹೌದು, ನಾನೆಲ್ಲ ಸರಿ ಮಾಡ್ಕೊಡ್ತೀನಿ. ಒಂದು ನಿಮಿಷ ಮಾಡ್ತೀನಿ. ಹಾಯ್ ಪುಟ್ಟ, ಬನ್ನಿ ಆಟ ಆಡೋಣ. ಆಟ ಆಡೋಣ? ಸರಿ, ಏನು ಆಟ ಆಡೋಣ? ಹಾಂಗೋಯ್ನಿ ಆಟ ಆಡೋಣ. ಸರಿ, ಆಡೋಣ. ಬನ್ನಿ ರೂಮ್ಗೆ. ನಾನು ನಿಮ್ಮ ರೂಮ್ಗಾ? ಸರಿ ಬನ್ನಿ, ಎಲ್ಲ ಆಟ ಆಡೋಣ. ಪುಟ್ಟ, ನಾನೇನಾದರೂ ನಿಮ್ಮ ರೂಮಿಗೆ ಬಂದು ಆಟ ಆಡ್ತಾ ಕೂತ್ಕೊಂಡ್ರೆ ಆಮೇಲೆ ಅಷ್ಟೇ ನಿಮ್ಮಮ್ಮ ನನ್ನ ಜೊತೆ ಫುಟ್ಬಾಲ್ ಆಡ್ಬಿಡ್ತಾರೆ. ಆಮೇಲೆ ನಾನು ಸ್ಟೇಡಿಯಮಿಂದ ಆಚೆಗೆ. ಅದೆಲ್ಲ ಯಾಕೆ ಬೇಕು ಪುಟ್ಟ? ಅದಕ್ಕೆ ಲೊಕೇಶನ್ ಚೇಂಜ್ ಮಾಡ್ಕೊಂಬಿಡೋಣ. ಎಲ್ಲಾಡಿದ್ರೇನು?
ಆಟ ಆಟನೇ ಅಲ್ವಾ? ಬೇಡ ಬೇಡ ನಮ್ ರೂಮಲ್ಲೇ ಆಡೋಣ. ಬೇಡ ಪುಟ್ಟ, ಆಮೇಲೆ ನಿಮ್ಮಮ್ಮ ನನಗೆ ಉಗ್ದು ಉಪ್ಪಿನಕಾಯಿ ಹಾಕ್ತಾರೆ, ಅದಕ್ಕೆ ಬೇಡ ಪುಟ್ಟ. ಏನಿಲ್ಲ ಅವ್ರು ಬೈಯಲ್ಲ, ಬನ್ನಿ. ಬೇಡ ಪುಟ್ಟ, ಗೊತ್ತಿದ್ದು ತಪ್ಪು ಮಾಡಬಾರ್ದಲ್ವಾ? ಮೊನ್ನೆ ನೀನೇ ನೋಡ್ದಿಯಲ್ಲ ನಿಮ್ಮ ಅಮ್ಮನ ಕೈಲಿ ಹೆಂಗೆ ಉಗ್ಸ್ಕೊಂಡೆ ಅಂತ, ಅದಕ್ಕೆ ಪುಟ್ಟಿ ನಿಮ್ಮ ರೂಮ್ ಸವಾಸನೆ ಬೇಡ, ಇಲ್ಲೇ ಆಟ ಆಡೋಣ. ನಾನು ಅಲ್ಲಿಗೆ ಬರೋದು, ನಿಮ್ಮ ಅಮ್ಮನ ಕೈಲಿ ಬೈಸ್ಕೊಳ್ಳೋದು ಅಷ್ಟೇ ಅಲ್ಲ, ನಿನಗೂ ಬೈತಾರೆ. ನನ್ನಿಂದಾಗಿ ನೀನು ಯಾಕೆ ಪುಟ್ಟ ಬೈಸ್ಕೋತ್ಯಾ? ಅದಕ್ಕೆ ಇಲ್ಲೇ ಎಲ್ಲಾದರೂ ಆಡೋಣ ಆಯ್ತಾ? ನಾನಂತೂ ನಿಮ್ಮ ಅಮ್ಮನ ಕೈಲಿ ಬೈಸ್ಕೊಳ್ಳೋಕೆ ರೆಡಿ ಇಲ್ಲಪ್ಪ. ಪುಟ್ಟಿ ನನ್ನ ಮಾತು ಕೇಳು. ಭೂಮಿಕಾ, ನಿಮ್ಮನ್ನೇ ಹುಡ್ಕೊಂಡು ಬರ್ತೈತೆ. ಆ್ಯಕ್ಚುಲಿ ಇವತ್ತು ಕ್ಲೈಂಟ್ ಜೊತೆ ಒಂದು ಪಾರ್ಟಿ ಇದೆ, ನಾನು ಆಚೆ ಹೋಗ್ಬೇಕಾಗಿತ್ತು. ಆನಂದನ ಜೊತೆಗೆ ಬರ್ತಾ ಇದ್ದಾನೆ. ಸೊ ವಿತ್ ಯುವರ್ ಪರ್ಮಿಷನ್ ನಾನು ಹೋಗಿ ಬರ್ಬೋದಲ್ವಾ ಅಂತ. ಅಲ್ಲ ಗೌತಮರೇ, ಇದು ನಿಮಗೆ ಓವರ್ ಆಗಿ ಅನ್ನಿಸ್ತಿಲ್ವಾ? ನಾನೇ ನಿಮ್ಮನ್ನು ಕಟ್ ಹಾಕಿದ್ದೇನಾ? ನೋಡಿ, ನಿಮಗೆ ಫುಲ್ ಫ್ರೀಡಮ್ ಇದೆ, ನೋ ರೆಸ್ಟ್ರಿಕ್ಷನ್. ನೀವು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಹೋಗ್ಬೋದು, ಬರ್ಬೋದು. ನಿಮ್ಮ ಗಂಡನ ಮೇಲೆ ಅಷ್ಟೊಂದು ನಂಬಿಕೆ ನಿಮಗೆ? ಅಫ್ಕೋರ್ಸ್, ನನ್ನ ಗಂಡ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಜೆಂಟಲ್ಮೆನ್ ಕಣ್ರಿ ನೀವು, ಮತ್ತೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಹೆಂಡ್ತಿಯಾಗಿ ನಿಮ್ಮ ಡ್ಯೂಟಿ ಅದು ಗಂಡನ ಮೂಗ್ದಾರ ಹಾಕಿ ಕಂಟ್ರೋಲ್ ಇಟ್ಕೊಳ್ಳೋದು. ಅಂಥದ್ರಲ್ಲಿ ನೀವು ಇಷ್ಟೊಂದು ಈಸಿಯಾಗಿ ಪರ್ಮಿಷನ್ ಕೊಟ್ಬಿಟ್ರೆ ಹೇಗೆ? ಹೆಂಡ್ತಿರ್ ಕುಲಕ್ಕೆ ಅವಮಾನ ಇದು ಅಲ್ರಿ. ಎಲ್ಲರೂ ಗಂಡನ ಆಚೆ ಹೋಗ್ಬೇಡಿ ಅಂತಾರೆ, ನೀವು ನೋಡಿದ್ರೆ ಪರವಾಗಿಲ್ಲ ಹೋಗಿ ಬನ್ನಿ ಈಸಿಯಾಗಿ ಪರ್ಮಿಷನ್ ಕೊಡ್ತಾ ಇದ್ರಲ್ಲ. ಯಾಕೆ ಅಂದರೆ ನಾನು ಹೇಳಿದ್ನಲ್ಲ, ನೀವೇನು ಅಂತ ನಂಗೆ ಆಲ್ರೆಡಿ ಗೊತ್ತು. ನೀವು ನಿಮ್ಮನ್ನ ತುಂಬ ಸತಿ ಪ್ರೂವ್ ಮಾಡಿಬಿಟ್ಟಿದ್ದೀರಾ, ಇನ್ನೂ ಪ್ರೂವ್ ಮಾಡೋ ಅವಶ್ಯಕತೆನೇ ಇಲ್ಲ ಗೌತಮರೇ. ನೋಡಿ, ಚಿನ್ನನ ಎಷ್ಟು ಸಲ ಚೆಕ್ ಮಾಡಿದ್ರು ಅದು ಚಿನ್ನನೇ, ಅದು ಚೇಂಜ್ ಆಗಲ್ಲ. ಬೇಸಿಕಲಿ ನಾನು ಚಿನ್ನ ಅಂತ ಇದ್ದೀರಾ? ಬರೀ ಚಿನ್ನ ಅಷ್ಟೇ ಅಲ್ರಿ, ಅಪರಂಜಿ ಚಿನ್ನ. ನೀವು ಟಚ್ ಆಗೋಯ್ತ್ರಿ. ನನ್ನಲ್ಲಿರೋ ಚಿನ್ನದ ಗುಣನ ನೀವು ಗುರ್ತಿದ್ದೀರಾ ಅಂದರೆ ನಿಮ್ಮ ಮನಸ್ಸು ಚಿನ್ನದೇ ಆಗಿರುತ್ತೆ ರೀ. ನೋಡೋ ದೃಷ್ಟಿ ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಿ ಕಾಣುತ್ತಂತೆ. ನೀವು ಆರ್ಡಿನರಿಯ ಕಾಣೋ ಎಕ್ಸ್ಟ್ರಾರ್ಡಿನರಿ ಮಹಿಳೆ, ಮಾದರಿ ಮಹಿಳೆ. ಸಾಕು ಸಾಕು ಸಾಕು, ತುಂಬಾನೇ ಹೊಗಳ್ತಿದ್ರೆ. ಹೇಳಿದ್ನಲ್ಲ ಹೋಗಿ ಬನ್ನಿ ಅಂತ. ಸರಿ, ನಾನು ಬರೋದು ಲೇಟ್ ಆಗುತ್ತೆ, ಬಟ್ ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡ್ತೀನಿ. ನೀವು ಮಾತ್ರೆ ತೊಗೊಂಡು ಮಲಗಿರಿ, ಓಕೆನಾ? ಓಕೆ, ಈಗ ಹೋಗಿ ರೆಡಿ ಆಗ್ತೀನಿ.